ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಕಣ್ಣೀರ್ ಹಾಕ್ತಾ ಅಮ್ಮ ನನ್ನನ್ನ ಕಾಪಾಡು ಅಂತ ಕೂಗ್ತಾನೆ ಇದ್ರು. ಪೊಲೀಸ್ ಅವರು ಅವನ್ ಮಾತನ್ನ ಕಿವಿಗೆ ಹಾಕೊಳ್ದೆ ಅವನನ್ನ ಅಲ್ಲಿಂದ ಎಳ್ಕೊಂಡ್ ಹೋಗ್ತಿರ್ತಾರೆ. ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ಆಗ ಅಕ್ಕ ಪಕ್ಕದ ಮನೆಯವರೆಲ್ಲ ಮಾತಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಪ್ಪ, ಈ ರಂಗನಾಥ ಎಷ್ಟು ಒಳ್ಳೆ ವ್ಯಕ್ತಿ, ಅಂತದ್ರಲ್ಲಿ ಇವ್ರ ಮಗನ್ ಯಾಕೆ ಈ ರೀತಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಒಬ್ರು ಹೇಳಿದ್ರೆ, ಅವ್ರು ಒಳ್ಳೆಯವರಾಗಿದ್ರೆ ಏನ್ ಪ್ರಯೋಜನ, ಮಗನ್ನ ಸರಿಯಾಗಿ ಬೆಳೆಸಿಲ್ವಲ್ಲ ಅಂತ ಇನ್ನೊಬ್ರು ಹೇಳ್ತಿರ್ತಾರೆ. ಇದರಿಂದ ರಂಗನಾಥ್ ಅವ್ರಿಗೆ ತುಂಬಾನೇ ಬೇಜಾರಾಗಿ ತಲೆ ತಗ್ಸಿ ನಿಲ್ತಾರೆ. ಇದನ್ನ ರವಿ ಮತ್ತೆ ಸೂರ್ಯ ಇಬ್ರು ನೋಡಿ ಕಣ್ಣೀರ್ ಹಾಕ್ತಿರ್ತಾರೆ. ರೀ ನನ್ ಮಗನ ಕರ್ಕೊಂಡು ಹೋಗ್ತಿದಾರಿ, ಕಾಪಾಡ್ರಿ, ದಯವಿಟ್ಟು ಕಾಪಾಡಿ ಅಂತ ಶಾಂತಿ ಕೈ ಮುಗ್ದು ರಂಗನಾಥ್ ಅವ್ರ ಹತ್ರ ಕೇಳ್ಬೇಕಾದ್ರೆ, ಯಾರನ್ನೇ ಕಾಪಾಡ್ಬೇಕು, ನಾನು ಯಾಕೋಸ್ಕರ ಕಾಪಾಡ್ಬೇಕು, ಇವತ್ತು ಪರಿಸ್ಥಿತಿಗೆ ನೀನೇ ಕಡೆ ಕಾರಣ. ಈಗ ಇವಳಿಗೆ ಸಂತೋಷ ಆಯ್ತೇನೋ, ಕೇಳ ಸೂರ್ಯ, ಅವನನ್ನ ಈ ರೀತಿ ಆಗೋಕೆ ಬಿಟ್ಟಿದ್ದೆ ಇವಳೇ ಅಲ್ವಾ ಅವನನ್ನ ಬೆಳೆಸಿದ್ದು. ನೋಡು ಇಡೀ ರೋಡ್ ಅವ್ರೆಲ್ರು ನನ್ ಬಗ್ಗೆ ಮಾತಾಡ್ತಾ ಇದಾರೆ, ನನ್ ಏನು ಅಂತ ಉತ್ತರ ಕೊಡೋದಕ್ಕಾಗ್ತಿದೆ, ತಲೆ ತಗ್ಸೋಂತ ಪರಿಸ್ಥಿತಿ ಮಾಡ್ಬಿಟ್ರಲ್ಲೇ. ಈಗ ನಡ್ ರೋಡಲ್ಲಿ ನನ್ ಮಾನ ಮರ್ಯಾದಿನ ಹರಾಜಾಕ್ಬಿಟ್ಲು, ನಮ್ ಮನೆ ಗುಟ್ಟು ಬೀದಿ ರಟ್ಟ ಆಗೋಯ್ತು. ಈಗ ಇವಳಿಗೆ ಸಮಾಧಾನನ? ಕೇಳೋ ಸೂರ್ಯ, ಒಬ್ಬ ಕ್ರಿಮಿನಲ್ ಆಗಿ ಅವನನ್ನ ಬೆಳೆಸ್ಬಿಟ್ಲು, ಮೊದ್ಲು ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬೇಕಾಗಿತ್ತು ಕಣೋ ಅಂತ ರಂಗನಾಥ್ ಅವರು ಕೋಪದಲ್ಲಿ ಕಿರ್ಚಾಡ್ತಾರೆ. ಅಪ್ಪಯ್ಯ, ನೀನ್ ಟೆನ್ಷನ್ ಆಗ್ಬೇಡ, ಬಾ ಸಮಾಧಾನ ಮಾಡ್ಕೊ, ಒಳಗಡೆ ಹೋಗೋಣ ಅಂತ ಹೇಳ್ತಾ ಸೂರ್ಯ ರಂಗನಾಥ್ ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಶಾಂತಿ ಮಾತ್ರ ಮನೋಜನ ಈ ರೀತಿ ಎಳ್ಕೊಂಡ್ ಹೋಗ್ಬಿಟ್ರಲ್ಲ ಅಂತ ಅಳ್ತಾ ಅಲ್ಲೇ ನಿಂತಿರ್ತಾಳೆ. ಈ ಕಡೆ ಫೈನಾನ್ಷಿಯರ್ ಮನೋಜನ ಅರೆಸ್ಟ್ ಮಾಡಿರೋ ವಿಷಯನ ವಿಶಾಲ್ಗೆ ಫೋನ್ ಮಾಡಿ ಹೇಳ್ತಾನೆ. ಅದನ್ನ ಕೇಳಿ ವಿಶಾಲ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ, ಆದ್ರೆ ಒಂದೇ ಒಂದು ಬೇಜಾರಷ್ಟೇನೆ ಅಂತ ವಿಶಾಲ್ ಹೇಳಿದಾಗ, ಬೇಜಾರ ಏನದು ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಪೊಲೀಸ್ ಅವರು ಮನೆಗ್ ಬಂದು ಅವನನ್ನ ಎಳ್ಕೊಂಡ್ ಹೋಗ್ಬೇಕಾದ್ರೆ ಆ ಇಡೀ ಕುಟುಂಬನೇ ಅವಮಾನದಿಂದ ತಲೆ ತಗ್ಸಿ ನಿಂತಿರ್ಬೇಕಲ್ವಾ, ಅದನ್ನ ಡೈರೆಕ್ಟ್ ಆಗಿ ನೋಡಕ್ಕಾಗ್ಲಿಲ್ಲ, ಅದೇ ಬೇಜಾರು ಅಂತ ವಿಶಾಲು ಹೇಳ್ತಿರ್ತಾಳೆ. ಆದ್ರೆ ನೀವ್ ಅನ್ಕೊಂಡಿದ್ದು ನಡೀತಲ್ಲ, ಹೋಗ್ಲಿ ಬಿಡಿ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಅದು ನಿಜನೇ. ಆಮೇಲೆ ಆ ಮನೋಜ ಇನ್ನು ಸ್ವಲ್ಪ ದಿವಸ ಆಚೆಗ್ ಬರ್ಬಾರ್ದು, ಒಳಗಡೆನೆ ಬಿದ್ದು ಸಾಯ್ಬೇಕು ಅಂತ ವಿಶಾಲು ಹೇಳಿದಾಗ, ಫೋರ್ಜರಿ ಕೇಸನ್ ಮೇಲೆ ಅಷ್ಟು ಈಸಿಯಾಗಿ ಆಚೆಗ್ ಬರಕ್ ಆಗೋದಿಲ್ಲ, ಹಾಗೆ ಅದಕ್ಕೆ ಬೇಲ್ ಸಿಗೋದಿಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಅಷ್ಟಾದ್ರೆ ಸಾಕು, ಆ ಸೂರ್ಯ ಮೀನಾ ಇಬ್ರು ದುರಂಕರನ್ನು ಇಳಿಸ್ಬೇಕು, ಅದಕ್ಕೋಸ್ಕರ ಅವರು ರೋಡ್ ಅಲಿಬೇಕು. ಏನೋ ದೊಡ್ಡದಾಗಿ ದುಡ್ಡು ತಗೊಂಡ್ ಬಂದ್ ಕೊಟ್ಬಿಟ್ಟು ಮನೇನ ಉಳಿಸ್ಕೋತೀವಿ ಅಂತ ಮೆರಿತಾ ಇದ್ರಲ್ಲ, ಈಗ ಆ ಮನೇನ ಉಳಿಸ್ಕೊಳಕ್ ಆಗೋದಿಲ್ವಲ್ಲ ಅನ್ನೋ ರೀತಿ ಕೊರಗಿ ಸಾಯ್ಬೇಕು ಅವ್ರು ಅಂತ ವಿಶಾಲು ಹೇಳ್ತಿರ್ತಾಳೆ. ಅದಂತೂ ನಿಜ. ಇನ್ಮೇಲೆ ಅವ್ರ ಫೋಕಸ್ ಏನಿದ್ರು ಮನೋಜನ್ನ ಆಚೆ ಕರ್ಸೋದ್ರಲ್ಲಿರುತ್ತೆ, ದುಡಿಯೋದ್ರ ಬಗ್ಗೆ ಇರೋದಿಲ್ಲ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ನಾವು ಕೊಟ್ಟಿರೋ ಅಂತ ಟೈಮು ಮುಗ್ದೋಗುತ್ತೆ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಹೌದು ಅದಂತೂ ನಿಜ, ನಾವು ಮನೇನ ಜಪ್ತಿ ಮಾಡ್ಕೊಂಡ್ರೆ ಆ ಕುಟುಂಬ ಪೂರ್ತಿ ಬೀದಿಗ್ ಬೀಳುತ್ತೆ, ಹಾಗಾದ್ರೆ ನನ್ ಮನ್ಸ್ಗೂ ನೆಮ್ಮದಿ ಸಿಗುತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಆದ್ರೂ ಆ ಸೂರ್ಯ ಮೀನನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಹೇಳಿದ ಸ್ವಲ್ಪ ದಿವಸಕ್ಕೆ 10 ಲಕ್ಷನೇ ಅವರು ಅರೇಂಜ್ ಮಾಡಿದ್ದಾರೆ. ಈಗ ಅವರು ಮನೋಜನ್ನ ಆಚೆಗೆ ತರ್ಸೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ, ಹೌದು, ಆ ಮನೋಜನ್ನ ಬೇಲ್ ಮೇಲೆ ಆಚೆ ತರಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ತಾವು ದುಡಿಬೇಕು ಅನ್ನೋದನ್ನೇ ಮರ್ತ್ ಬಿಡ್ತಾರೆ. ಸಾಲ ಸೋಲ ಮಾಡಿ 10 ಲಕ್ಷ ರೆಡಿ ಮಾಡ್ಬೋದೇನೋ, ಆದ್ರೆ ಉಳಿದಿರೋ 38 ಲಕ್ಷ ಸುಮ್ನೆ ದುಡಿಯಕ್ಕಾಗತ್ತಾ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಆಂಟಿ ಅಂತ ಕೂಗ್ತಾ ರೋಹಿಣಿ ಅಲ್ಲಿಗೆ ಓಡೋಡ್ ಬರ್ತಿರ್ತಾಳೆ. ಇದನ್ನ ವಿಶಾಲು ನೋಡಿ ಫೈನಾನ್ಷಿಯರ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಯಾಕಮ್ಮ ರೋಹಿಣಿ, ಏನಾಯ್ತು, ಯಾಕೆ ಈ ರೀತಿ ಓಡ್ ಬರ್ತಾ ಇದ್ಯಾ ಅಂತ ವಿಶಾಲು ಏನು ಗೊತ್ತಿಲ್ದಿರೋಳ್ ತರ ಕೇಳ್ಬೇಕಾದ್ರೆ, ಅಯ್ಯೋ ಆಂಟಿ, ಯಾಕಂಟಿ ಈ ರೀತಿ ಮಾಡಿದ್ರಿ, ಮನೋಜ್ ಅವ್ರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, 48 ಲಕ್ಷದ ಫೋರ್ಜರಿ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಫೈನಾನ್ಷಿಯರ್ ನಿಮ್ಗೆ ಗೊತ್ತಿರೋರ್ ತಾನೆ, ಅವ್ರು ಯಾಕಂಟಿ ಈ ರೀತಿ ಮಾಡಿದ್ರು ಅಂತ ರೋಹಿಣಿ ಕಣ್ಣೀರ್ ಹಾಕ್ತಾ ಕೇಳ್ತಾಳೆ. ಇದೆಲ್ಲ ನನಗೆ ಗೊತ್ತಿದೆ ಕಣಮ್ಮ ನಡೆದಿರೋದು ಅಂತ ವಿಶಾಲು ಹೇಳಿದಾಗ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನಂಟಿ, ನಿಮ್ಗೆ ಎಲ್ಲ ಗೊತ್ತಿದ್ದು ಈ ರೀತಿ ಆಗೋದಕ್ಕೆ ಹೇಗ್ ಬಿಟ್ರಿ ಅಂತ ರೋಹಿಣಿ ಕೇಳ್ತಾಳೆ. ನೋಡಮ್ಮ, ಯಾಕೆ ಇಷ್ಟೊಂದ್ ತಲೆ ಕೆಡಿಸ್ಕೊತಾ ಇದೀಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಏನಂಟಿ ಈ ರೀತಿ ಹೇಳ್ತಾ ಇದೀರಾ, ಒಂದ್ ಮಾತು ನನ್ನ ಹತ್ರ ನೀವ್ ಹೇಳ್ಬೋದಿತ್ತು ತಾನೇ ಇದ್ರ ಬಗ್ಗೆ, ಪಾಪ ಆಂಟಿ ಮನೋಜ್, ಈ ಕೇಸಿಂದ ಅವರು ಹೇಗಂಟಿ ಆಚೆಗೆ ಬರ್ತಾರೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನಮ್ಮ ನೀನು ಇನ್ನೂ ಒಳ್ಳೆ ಮುಗ್ದೆ ತರ ಇದೆಯಲ್ಲ, ಇದನ್ನೆಲ್ಲ ಮಾಡಿದ್ದು ನಾನು ನಿನಗೋಸ್ಕರನೇ ಅಂತ ವಿಶಾಲು ಹೇಳಿದಾಗ, ಏನು ನನಗೋಸ್ಕರನಾ ಅಂತ ರೋಹಿಣಿ ಕೇಳ್ತಾಳೆ. ಕಣಮ್ಮ, ನಿನಗೋಸ್ಕರನೇ, ನೀನು ಒಂದಾಗ್ಬೇಕು ಅಂತ ನೀನು ತುಂಬಾ ಯೋಚನೆ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ, ಅದಕ್ಕೆ ಕಣಮ್ಮ ನಿನಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಅಂತ ವಿಶಾಲು ಹೇಳಿದಾಗ, ನನಗೆ ನೀವ್ ಹೇಳ್ತಾ ಇರೋ
ಇರೋದು ಅರ್ಥ ಆಗ್ತಿಲ್ಲ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ಸರಿನಮ್ಮ, ಅರ್ಥ ಆಗೋ ರೀತಿ ನಾನ್ ನಿನಗೆ ಹೇಳ್ತೀನಿ. ಈಗ ಅವ್ರ ಮನೆನ ಜಪ್ತಿ ಮಾಡೋ ಪರಿಸ್ಥಿತಿಗ್ ಬಂದಿದೆ. ಆಮೇಲೆ ಆ ಸೂರ್ಯ ಮೀನಾ ಇಬ್ರು ಆ ಫೈನಾನ್ಷಿಯರ್ ಹತ್ರ ಟೈಮ್ ತಗೊಂಡು ಅದ್ರಲ್ಲಿ 10 ಲಕ್ಷನೂ ಕೊಟ್ಟಿದ್ದಾರೆ. ಅವ್ರು ಇಷ್ಟು ಜಲ್ದಿ ದುಡ್ಡನ್ನ ಅರೇಂಜ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಒಂದ್ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊ, ಆ ಮನೇಲಿ ಏನಾದ್ರೂ ಸಮಸ್ಯೆ ಇತ್ತು ಅಂತ ಅಂದ್ರೇನೆ ನೀನು ಆ ಮನೆ ಒಳಗಡೆ ಹೋಗಕ್ಕಾಗೋದು. ಅಲ್ಲಿ ಶಾಂತವಾಗಿದ್ರೆ ನಿನ್ ಲೈಫು ಸಹ ಶಾಂತವಾಗಿ ಮುಗ್ದೋಗುತ್ತೆ. ಆಮೇಲೆ ನಿನ್ಗೆ ಆ ಮನೇಲಿ ಜಾಗನೂ ಸಹ ಸಿಗೋದಿಲ್ಲ. ಮನೋಜ್ ನಿನ್ ಜೊತೆ ಸೇರ್ಬೇಕು ಅಂದ್ರೆ ಮೊದ್ಲು ಮನೋಜನ್ನ ಆ ಮನೆಯಿಂದ ದೂರ ಮಾಡ್ಬೇಕು. ಇದ್ರ ಬಗ್ಗೆ ಎಲ್ಲ ನಾನ್ ಯೋಚನೆ ಮಾಡಿನೇ ಮಾಡ್ತಿದ್ದೀನಮ್ಮ. ಆ ಮನೆನ ಹೇಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ ಸೂರ್ಯ ಮೀನಾ ಇಬ್ರು ದುಡ್ಡು ಕೂಡ ಹಾಕ್ತಾ ಇದಾರೆ. ಈಗ ಮನೋಜನ್ನ ಜೈಲ್ಗೆ ಹಾಕ್ಸಿದಿಕ್ಕೆ ಈಗ ಮನೋಜನ್ನ ಹೇಗ್ ಬಿಡಿಸೋದು ಅನ್ನೋದ್ರ ಬಗ್ಗೆ ಅವರು ಫೋಕಸ್ ಮಾಡ್ತಾರೆ. ಕೋರ್ಟು ಕೇಸು ಅಂತ ಅಲ್ದು ಸುಸ್ತಾಗ್ ಹೋಗ್ತಾರೆ. ಆಗ ನೀನೇನ್ ಮಾಡ್ಬೇಕು ಗೊತ್ತಾ? ಈಗಾದ್ರೂ ಮಾಡಿ ಹೋಗಿ ನೀನು ಮನೋಜನ್ನ ಕಾಪಾಡ್ಬೇಕು. ಅವನನ್ನ ಕಾಪಾಡಿ ಆಚೆ ಕರ್ಕೊಂಡ್ ಬರ್ಬೇಕು ಅಂತ ವಿಶಾಲ್ ಹೇಳ್ದಾಗ, ಆಂಟಿ ನಾನ್ ಹೇಗ ಆಂಟಿ ಅವ್ರನ್ನ ಆಚೆ ಕರ್ಕೊಂಡ್ ಬರಕ್ ಆಗತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಮಾಡ್ಬೇಕು ರೋಹಿಣಿ, ಏನಾದ್ರೂ ಮಾಡ್ಬೇಕು. ನಿನ್ ಹತ್ರ ಇರೋ ಒಡವೆಗಳನ್ನೆಲ್ಲ ಅಡ ಇಡು. ಯಾವ್ದಾರು ಒಳ್ಳೆ ಲಾಯರ್ನ ನೋಡು. ಅವನನ್ನ ಬಿಡ್ಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀಯ ಅನ್ನೋ ರೀತಿ ನೀನ್ ಅವ್ನ್ ಮುಂದೆ ತೋರ್ಸ್ಕೋಬೇಕು. ಈಗ ಒಂದ್ ವಿಷಯ ಯೋಚನೆ ಮಾಡು. ಮನೋಜನ್ನ ಯಾವ್ದೇ ಕಾರಣಕ್ಕೂ ಜೈಲಿಂದ ಆಚೆ ಕರ್ಕೊಂಡ್ ಬರೋದಿಕ್ಕೆ ಸೂರ್ಯ ಮೀನಿನಿಂದ ಅಂತೂ ಆಗೋದಿಲ್ಲ. ಯಾಕಂದ್ರೆ ಅವ್ರು ಎಷ್ಟೇ ದುಡ್ಡು ಕೊಟ್ರುನು ಫೈನಾನ್ಷಿಯರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಕೊಟ್ರೆ ಮಾತ್ರ ಮನೋಜ ಆಚೆಗ್ ಬರೋಕ್ಕಾಗೋದು. ಆದ್ರೆ ಆ ಫೈನಾನ್ಷಿಯರ್ ಕೊಡೋದು ಕಷ್ಟ. ಅದಕ್ಕೆ ನೀನೇ ಹೇಗಾದ್ರೂ ಮಾಡಿ ಮನೋಜನ್ನ ಆಚೆ ಕರ್ಕೊಂಡ್ ಬಂದ್ಬಿಟ್ರೆ. ನೋಡು ಮನೋಜ್, ಸೂರ್ಯ ಮೀನಾ ಇಬ್ರು ನಿನ್ ಕೈ ಬಿಟ್ಬಿಟ್ರು. ನಿನ್ ಕುಟುಂಬ ನಿನ್ನ ಕಿವಿಗೆ ಹಾಕೊಳ್ಳಿಲ್ಲ. ನಿನಗೋಸ್ಕರ ಇರೋದು ನನ್ನೊಬ್ಳೇನೆ ಅಂತ ಅವ್ನ್ಗೆ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಸು. ಈ ತರ ಇಕ್ಕಟ್ಟಿನ ಪರಿಸ್ಥಿತಿಲಿ ಯಾರು ಸಹಾಯಕ್ಕೆ ಜೊತೆ ನಿಲ್ತಾರೋ ಅವ್ರ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ಮತ್ತೆ ಮನೋಜ ನಿನ್ನನ್ನ ನಂಬೋದಕ್ಕೆ ಶುರು ಮಾಡ್ತಾನೆ. ಆಗ ಅವನನ್ನ ಆ ಮನೆಯವರಿಂದ ದೂರ ಮಾಡಿ ಸಪರೇಟ್ ಆಗಿ ಕರ್ಕೊಂಡ್ ಬರ್ಬೋದು. ಆ 48 ಲಕ್ಷನ ಅವ್ನ್ ಯಾಕೆ ತೀರಿಸ್ಬೇಕು ಅಂತ ವಿಶಾಲ ಹೇಳ್ಬೇಕಾದ್ರೆ, ಏನ್ ಹೇಳ್ತಿದೀರಾ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಕಣಮ್ಮ ರೋಹಿಣಿ, ಆ ಸಾಲನ ನಿನ್ ಗಂಡ ಯಾಕೆ ತೀರಿಸ್ಬೇಕು? ನೋಡು, ನೀನೇನಾದ್ರೂ ಆ ಮನೋಜನ್ನ ಆಚೆ ಕರ್ಕೊಂಡ್ ಬಂದ್ರೆ ಆಗ ಆ ಸಾಲಕ್ಕೂ ಮನೋಜನ್ಗೂ ಯಾವ್ದೇ ರೀತಿ ಸಂಬಂಧ ಇರೋದಿಲ್ಲ. ನಿನ್ನ ಒದ್ದು ಮನೆಯಿಂದ ಆಚೆಗೆ ಹಾಕಿರೋರೆಲ್ರು ಬೀದಿಗ್ ಬೀಳ್ತಾರೆ. ನಿನ್ ಪಾಡದ್ ನೀನು ನಿನ್ ಗಂಡನ ಕರ್ಕೊಂಡೋಗಿ ಆರಾಮಾಗಿ ಜೀವನ ಮಾಡು. ನನಗ್ ಗೊತ್ತಿರೋ ಪ್ರಕಾರ ಇದೇ ಸರಿಯಾದ ದಾರಿ ಅಂತ ನನ್ಗನ್ಸುತ್ತೆ. ನೀನೇನ್ ಹೇಳ್ತೀಯಾ ಅಂತ ವಿಶಾಲು ಹೇಳ್ಬೇಕಾದ್ರೆ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ನೋಡು, ಈಗ್ಲೇ ನೀನು ಹೋಗಿ ಸ್ಟೇಷನ್ ಅಲ್ಲಿ ಮನೋಜನ ನೋಡು. ಪೊಲೀಸವ್ರ ಕೈ ಕಾಲಕ್ ಬೀಳು. ಅಷ್ಟೇ ಯಾಕೆ, ಮನೋಜನ್ ಮುಂದೆ ಹೋಗಿ ಕಣ್ಣೀರ್ ಹಾಕು. ಹೇಗಾದ್ರೂ ಮಾಡಿ ಅವನನ್ನ ನಿನ್ ಕಂಟ್ರೋಲ್ ತಗೊಂಡ್ ಬಾ. ಅವನತ್ರ ನೀನನ್ನ ಹೇಗಾದ್ರೂ ಮಾಡಿ ನೀನ್ ಜೈಲಿಂದ ಆಚೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳು ಅಂತ ವಿಶಾಲು ಹೇಳ್ಬೇಕಾದ್ರೆ, ಆಂಟಿ ಇದೆಲ್ಲ ನನ್ನಿಂದ ಸಾಧ್ಯನಾ ಅಂತ ರೋಹಿಣಿ ಕೇಳ್ತಾಳೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಕಣಮ್ಮ. ಆದ್ರೆ ನೀನು ಅವನಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ಯಾ, ಎಷ್ಟು ಪ್ರಯತ್ನ ಪಡ್ತಿದ್ಯಾ ಅಂತ ಅವನ್ಗೆ ಅರ್ಥ ಮಾಡ್ಸು ಸಾಕು. ಹೋಗು, ಮೊದ್ಲು ನೀನು ಸ್ಟೇಷನ್ಗೆ ಹೋಗು ಅಂತ ವಿಶಾಲು ಹೇಳ್ತಾಳೆ. ಸರಿ ಆಂಟಿ. ಆದ್ರೆ ಆಂಟಿ, ನೀವ್ ಹೇಳಿದ್ರೆ ಆ ಫೈನಾನ್ಷಿಯರ್ ಕೇಳ್ತಾರಲ್ವಾ, ದಯವಿಟ್ಟು ಅವ್ರಿಗೊಂದ್ ಮಾತ್ ಹೇಳಿ ಮನೋಜನ ಆಚೆ ಕರ್ಸಕ್ ಆಗತ್ತಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ, ಅದೆಲ್ಲ ತುಂಬಾ ಕಷ್ಟ ಅಮ್ಮ. ಯಾಕಂದ್ರೆ ಆ ವ್ಯಕ್ತಿಗೆ ಸ್ವಲ್ಪ ದುಡ್ಡಿನ ದುರಾಸೆ ಇದೆ. ಲಾಭ ಇಲ್ದೆ ಯಾವ ಕೆಲ್ಸನೂ ಮಾಡೋದಿಲ್ಲ. ನೋಡು, ಇವಾಗ್ಲೇ ಸಹ ಮನೋಜನ್ನ ಜೈಲಲ್ಲೇ ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಾನೇ ಅವ್ರ ಹತ್ರ ಹೋಗಿ ಮಾತಾಡಿ ಇದ್ರ ಬಗ್ಗೆ ಯಾವ ಆಕ್ಷನ್ ತಗೋಬೇಡಿ ಅಂತ ಸಮಾಧಾನ ಮಾಡ್ಬಂದಿದೀನಿ. ನೋಡು ರೋಹಿಣಿ, ಇದೆಲ್ಲ ಮಾಡ್ತಿರೋದು ನೀನ್ ಒಳ್ಳೇದಕ್ಕೋಸ್ಕರನೇ. ನೀನು ಹೋರಾಡಿ ನಿನ್ ಗಂಡನ್ನ ಆಚೆಗ್ ತರ್ಸೋದು ಎಲ್ರಿಗೂ ಗೊತ್ತಾಗ್ಲಿ ಬಿಡು ಅಂತ ವಿಶಾಲು ಹೇಳ್ದಾಗ, ಹೌದು ಆಂಟಿ, ನೀವ್ ಹೇಳೋದು ಕರೆಕ್ಟ್ ಆಗೇ ಇದೆ. ಮನೋಜ್ಗೆ ನನ್ ಮೇಲೆ ಲವ್ ಬರ್ಬೇಕು ಅಂತಂದ್ರೆ ನಾನೇ ಅವನನ್ನ ಜೈಲಿಂದ ಆಚೆ ಕರ್ಕೊಂಡ್ ಬರ್ಬೇಕು. ಅದನ್ನ ನಾನ್ ನೋಡ್ಕೋತೀನಿ ಆಂಟಿ, ನಾನಿನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಹೇಗೋ ಒಂದೇ ಕಲ್ಲಲ್ಲಿ 2 ಹಕ್ಕಿ ಬಿತ್ತು ಅಂತ ಹೇಳ್ಕೊಂಡು ವಿಶಾಲು ಖುಷಿ ಪಡ್ತಿರ್ತಾಳೆ. ಈ ಕಡೆ ಮನೋಜ ನನಗೆ ಜೈಲಲ್ಲಿ ಇರೋಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ನೊಂದ್ಕೊಂಡು ಹಾಗೆ ಸೆಲ್ ಒಳಗಡೆ ಕುತ್ಕೊಂಡಿರ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಶ್ವೇತನ್ನ ಕಳಿಸಿ ಲಾಯರ್ನ ಅಲ್ಲಿಗೆ ಬರೋದಿಕ್ಕೆ ಹೇಳ್ತಾರೆ. ಹಾಗೆ ನಡೆದಿರೋ ವಿಷಯನೆಲ್ಲ ಲಾಯರ್ ಹತ್ರ ಹೇಳ್ತಾರೆ. ಹಾಗೆ ಇದನ್ನೆಲ್ಲ ನಾನೇ ನೋಡ್ಕೋತೀನಿ ಬನ್ನಿ ಅಂತ ಹೇಳ್ತಾ ಲಾಯರ್ ಸ್ಟೇಷನ್ ಒಳಗಡೆ ಬಂದು ಆ ಫೈನಾನ್ಷಿಯರ್ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನ ಚೆಕ್ ಮಾಡ್ತಿರ್ತಾರೆ. ಆಗ ಏನು ಮಾತಾಡದೆ ಅವರು ಸೀದಾ ಸ್ಟೇಷನ್ ಇಂದ ಆಚೆಗೆ ಬರ್ತಾರೆ. ಅವರನ್ನ ನೋಡ್ತಿದ್ದಂಗೆ ಸೂರ್ಯ ಮೀನಾ ಇಬ್ರು ಹತ್ರಕ್ ಹೋಗ್ತಾರೆ. ಮೇಡಮ್, ಏನಾಯ್ತು ಮೇಡಮ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೇಳೋದಕ್ಕೆ ಏನಿದೆ ಸೂರ್ಯ ಅವ್ರೆ, ಎಲ್ಲ ಗೊತ್ತಿರೋ ವಿಷಯನೇ. ನಾನು ನೋಡೋಣ ಅಂತ ಒಳಗಡೆ ಹೋಗಿ ನೋಡ್ದೆ, ಆದ್ರೆ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಲಾಯರ್ ಹೇಳ್ತಾರೆ. ಏನ್ ಮೇಡಮ್, ನೀವು ಇದೇ ರೀತಿನೇ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮನಿ ಡಾಕ್ಯುಮೆಂಟ್ ಒರಿಜಿನಲ್, ಆದ್ರೆ ಅಡ ಇಕ್ಬೇಕಾದ್ರೆ ಸೈನ್ ಮಾಡಿರೋದು ಫೋರ್ಜರಿ ಇದು
ಚೀಟಿಂಗ್ ಕೇಸ್ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಲಾಯರ್ ಹೇಳ್ತಾರೆ. ಮೇಡಮ್, ಅವ್ರಿಗೆ ಬೇಲ್ ಸಿಗೋದಿಲ್ವಾ ಅಂತ ಶ್ವೇತಾ ಕೇಳ್ಬೇಕಾದ್ರೆ, ಇಲ್ಲಮ್ಮ, ಇದು ಫೋರ್ಜರಿ ಮತ್ತೆ ಫ್ರಾಡ್ ಕೇಸ್ ಅಲ್ವಾ, ಅದಕ್ಕೆ ನಾನ್ ಬೇಲೆಬಲ್ ಕೇಸ್ ಅಂತ ಬರುತ್ತೆ. ಇದು ತಪ್ಪಿಸ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ ಅಂತ ಇವ್ರಿಗೆ ಬೇಲ್ ಕೊಡೋದಿಲ್ಲ. ಮ್ಯಾಜಿಸ್ಟ್ರೇಟ್ ಮುಂದೆ ಇವ್ರನ್ನ ಹಾಜರು ಮಾಡಿ ಇವ್ರಿಗೆ ರಿಮೈಂಡ್ ಕೊಟ್ರು ಕೊಡ್ಬೋದು. ಒಟ್ಟಲ್ಲಿ ಇವಾಗ ಅವರು ಬೇಲಿಂದ ಆಚೆಗೆ ಬರೋದು ಕಷ್ಟ ಅಂತ ಲಾಯರ್ ಹೇಳ್ತಾರೆ. ಇದನ್ನ ಕೇಳಿ ಸೂರ್ಯ ಮೀನಾ ಇಬ್ರಿಗೂ ಶಾಕ್ ಆಗತ್ತೆ. ಮೇಡಮ್, ನೀವ್ ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಕೋರ್ಟ್ ಕರ್ಕೊಂಡು ಹೋಗದೆ ಇರೋ ರೀತಿ ನೋಡ್ಕೊಳ್ಳಿ ಸಾಕು. ಇನ್ನು ಆ ವಿಶಾಲು ಮತ್ತೆ ಫೈನಾನ್ಷಿಯರ್ ಹತ್ರ ನಾನ್ ಮಾತಾಡಿ ನೋಡ್ತೀನಿ. ಅವ್ರಿಗೇನ್ ಬೇಕಾಗಿರೋ ದುಡ್ಡು ಅಲ್ವಾ, ನಾ ಹೇಗಾದ್ರೂ ಮಾಡಿ ಅದನ್ನ ಅರೇಂಜ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ದಾಗ ಲಾಯರ್ ಸರಿ ಆಯ್ತು ಅಂತ ಒಪ್ಕೋತಾರೆ. ಹೌದು ಮೇಡಮ್, ಅವ್ರೇನಾದ್ರೂ ಜೈಲಿಗೆ ಹೋದ್ರೆ ನಮ್ ಕುಟುಂಬಕ್ಕೆ ಅವಮಾನ ಆಗತ್ತೆ, ಅದ್ರಿಂದ ನಮ್ಮ ಮಾವಂಗೆ ತುಂಬಾ ನೋವಾಗತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲಮ್ಮ, ಇವಾಗ ಅವ್ನ್ ಮಾಡಿರೋ ಕೆಲ್ಸಕ್ಕೆ ನಿಮ್ ಮನೆಗೇನೋ ಗೌರವ ಹೆಚ್ಚಾಯ್ತಾ, ಮರ್ಯಾದೆ ತಾನೇ ಹೋಗಿದ್ದು ಅಂತ ಲಾಯರ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗೆ ಆಟೋದಲ್ಲಿ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಸೂರ್ಯ ಅವಳ ಹತ್ರ ಕೊಡೋಗ್ತಾನೆ. ಸಕ್ರೆ, ನೀನ್ ಯಾಕೆ ಬಂದೆ ಸಕ್ರೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲವ್, ನನ್ ಮಗ ಮನೋಜ್ ಎಲ್ಲೋ ಅಂತ ಶಾಂತಿ ತುಂಬಾ ಗಾಬರಿಲಿ ಕೇಳ್ತಿರ್ತಾಳೆ. ಹಾಗೆ ಇವ್ರ ಮಾತನ್ನು ಕೇಳ್ದೆ ಅವಳು ಸೀದಾ ಸ್ಟೇಷನ್ ಒಳಗಡೆ ಹೊರಟೋಗ್ಬಿಡ್ತಾಳೆ. ಆಗ ಅಲ್ಲಿ ಸೆಲ್ಲಲ್ಲಿರೋ ಮನೋಜನ್ನ ನೋಡಿ ಶಾಂತಿ ಅವನ್ ಕೈ ಹಿಡ್ಕೊಂಡು ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಅಲ್ಲ ಕಣೋ ಮನೋಜ, ನೀನನ್ನ ಇಂಥ ಪರಿಸ್ಥಿತಿಲಿ ನಾನ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣ ಅಂತ ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ಅಮ್ಮ, ನನ್ಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಅಮ್ಮ, ನನ್ಗೆ ಒಂದ್ ರೀತಿ ಅವಮಾನ ಅಂತ ಅನ್ನಿಸ್ತಾ ಇದೆ, ದಯವಿಟ್ಟು ನನ್ನೇನ ಆಚೆ ಕರ್ಕೊಂಡು ಹೋಗಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಲೋ ಮನೋಜ, ನೀನ್ ಭಯ ಪಡ್ಬೇಡ ಕಣ, ನಾನಿದೀನಿ, ನಾನ್ ನಿನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಸ್ತೀನಿ ಕಣ ಅಂತ ಶಾಂತಿ ಹೇಳ್ತಿರ್ತಾಳೆ. ಏಮದು ಅಕ್ಕಿಯಸ್ ಜೊತೆ ನೀವ್ ಮಾತಾಡ್ತಾ ಇರೋದು, ಬಾರಮ್ಮ ಈ ಕಡೆಗೆ ಅಂತ ಇನ್ಸ್ಪೆಕ್ಟರ್ ಶಾಂತಿ ಮೇಲೆ ಗದ್ರತಾರೆ. ಸರ್, ಏನ್ ಸರ್, ನನ್ ಮಗನ ಈ ರೀತಿ ಕೂಡ ಹಾಕಿದೀರಾ, ಹಿಂಗೆಲ್ಲಾ ಮಾಡ್ಬೇಡಿ ಸರ್, ಪಾಪ ಸರ್, ಅವ್ನ್ ಏನು ಮಾಡಿಲ್ಲ ಅಂತದ್ದು ಅಂತ ಶಾಂತಿ ಹೇಳ್ತಿರ್ತಾಳೆ. ನಿಮ್ ಮಗನ ಕರ್ಕೊಂಡ್ ಬಂದ್ ಇಲ್ಲಿ ಯಾಕೆ ಕೂಡಾಕಿರೋದು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಸರ್, ಅವನು ತುಂಬಾ ಓದಿರೋನು ಸರ್, ಎಷ್ಟು ಡಿಗ್ರಿ ತಗೊಂಡಿದಾನ ಗೊತ್ತಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಓದಿರೋದನ್ನೆಲ್ಲ ಫೋರ್ಜರಿ ಮಾಡೋದಕ್ಕೆ ಯೂಸ್ ಮಾಡಿದಾನ? ಇಂಥವ್ರೆಲ್ಲ ಓದಿದ್ರು ಪ್ರಯೋಜನ ಇಲ್ಲ, ಎಷ್ಟು ಡಿಗ್ರಿ ತಗೊಂಡ್ರೆ ಏನು, ಫೋರ್ಜರಿ ಮಾಡಿದ್ಮೇಲೆ ಅವನು ಫ್ರಾಡ್ ಅಂತಾನೆ ಆಗೋದು. ಇಂಥ ಮಗನ್ ಎತ್ತಿದಿರಲ್ಲ, ನಿಮಗ್ ನಾಚಿಕೆ ಆಗಲ್ವೇನ್ರಿ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಶಾಂತಿನ ಅಂತ ಮಾತು ಪೊಲೀಸ್ ಅವ್ರು ಕೇಳಿದ್ರಲ್ಲ ಅಂತ ಸೂರ್ಯಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ. ಆದ್ರೂ ಅದನ್ನ ತಡ್ಕೊಂಡು ಕಣ್ಣೀರ್ ಹಾಕ್ತಾ ಸುಮ್ನಾಗ್ಬಿಡ್ತಾನೆ. ಅಯ್ಯೋ ಇಲ್ಲ ಸರ್, ನನ್ ಮಗ ಅಂತವನಲ್ಲ, ಅವ್ನ್ ಯಾವ ತಪ್ಪು ಮಾಡಿಲ್ಲ ಅಂತ ಶಾಂತಿ ಮತ್ತೆ ಮತ್ತೆ ವಾದ ಮಾಡ್ಬೇಕಾದ್ರೆ, ಅಲ್ಲಮ್ಮ, ಆ ಫೈನಾನ್ಷಿಯರು ನಿಮ್ ಮಗ ಸೈನ್ ಮಾಡಿರೋ ಎವಿಡೆನ್ಸ್ನೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡಿದಾರಲ್ಲಮ್ಮ, ಇನ್ನೇನಮ್ಮ ನಿಂದು ಮಾತು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್, ಆ ಫೈನಾನ್ಷಿಯರ್ಗೆ ಎಲ್ಲ ಮುಂಚೆಯಿಂದಾನು ಗೊತ್ತು ಸರ್, ನಮ್ಮ ಹತ್ರ ಜಾಸ್ತಿ ದುಡ್ಡು ಕಿತ್ಕೊಂಡು ನಮ್ಮನ್ನ ಹೆದರ್ಸ್ಬೇಕು ಅಂತ ಅವ್ನು ಈ ರೀತಿ ಎಲ್ಲ ಅಡ್ಡಾರಿ ಹಿಡ್ದಿದ್ದಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾಗಿದ್ರೆ ನಿಮ್ ಮಗ ಫೇಕ್ ಆಗಿ ಸೈನ್ ಮಾಡಿರೋದು ನಿಜಾನಾ, ಅದನ್ನ ನೀವೇ ಒಪ್ಕೋತೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಇಲ್ಲ ಸರ್, ಆ ವ್ಯಕ್ತಿ ನಮ್ಮನ್ನ ಯಾಮಾರ್ಸಿದಾನೆ, ನನ್ ಮಗ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಸುಮ್ನೆ ಹೇಳಿದಿನ ಹೇಳ್ಬೇಡಮ್ಮ, ಹೋಗಮ್ಮ ಇಲ್ಲಿಂದ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ಇಲ್ಲ ಸರ್, ನನ್ ಮಗನ ನೀವು ಬಿಡೋವರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಶಾಂತಿ ಹಠ ಮಾಡಿ ಅಲ್ಲೇ ಕುತ್ಕೋತಾಳೆ. ಆಗ ಸೂರ್ಯ ಬಂದು ಅವಳನ್ನ ಸಮಾಧಾನ ಮಾಡ್ಬೇಕಾದ್ರೆ, ಏನೋ ನೀನ್ ಮುಖ ನೋಡ್ತಾ ಇದ್ಯಾ, ಮನೋಜನ ಆಚೆಗ್ ಬಿಡೋದಕ್ಕೆ ಹೇಳ ಇವ್ರಿಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸಕ್ರೆ, ನೀವ್ ಈ ತರ ಜಾಸ್ತಿ ಏನಾದ್ರೂ ಕೋಪ ಮಾಡ್ಕೊಂಡ್ರಿ ಅಂದ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗ್ಬಿಡುತ್ತೆ, ಈ ರೀತಿ ಎಲ್ಲ ಕೂಗಾಡ್ಬೇಡಿ, ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾನ್ ಯಾಕೋ ಸೈಲೆಂಟ್ ಆಗಿರ್ಲಿ, ಇದಕ್ಕೆಲ್ಲ ಕಾರಣ ನೀನು ನಿನ್ ಹೆಂಡತಿ ಕಣ, ನೀನು ಮತ್ತೆ ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ಆ ಫೈನಾನ್ಷಿಯರ್ಗೆ ಕೋಪ ಬರ್ಸಿದ್ದಕ್ಕೆ ಆ ಕೋಪನ ನನ್ ಮಗನ್ ಮೇಲೆ ಅವನು ತೋರ್ಸ್ಕೊಂಡಿದ್ದಾನೆ. ನಿಮ್ ಕೈಲಿ ಅದೇನೇನಾಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳಿ, ಅದೇನೋ ಆಗುತ್ತೋ ನಾನು ನೋಡೇ ಬಿಡ್ತೀನಿ, ನೀನು ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ನನ್ ಮಗನ್ ಜೀವನನ ಹಾಳ್ ಮಾಡ್ಬಿಟ್ರಲ್ಲೋ ಅಂತ ಶಾಂತಿ ಕೂಗಾಡ್ತಿರ್ತಾಳೆ. ನೋಡಮ್ಮ, ಈ ರೀತಿ ಎಲ್ಲ ಕಿರ್ಚಾಡ್ಬಾರ್ದು, ಇಲ್ಲಿಂದ ಆಚೆ ಹೋಗಮ್ಮ ಅಂತ ಇನ್ಸ್ಪೆಕ್ಟರ್ ಬೈತಿರ್ತಾರೆ. ನಾ ಹೋಗೋದಿಲ್ಲ, ನಾನ್ ಇಲ್ಲೇ ಇರ್ತೀನಿ ಅಂತ ಶಾಂತಿ ವಾದ ಮಾಡ್ಬೇಕಾದ್ರೆ, ಅತ್ತೆ, ಲಾಯರ್ ಇದಾರಲ್ಲ, ಅವ್ರು ಮಾತಾಡ್ಕೋತಾರೆ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ. ನೀನ್ ಮಾತಾಡ್ಬೇಡ ಕಣೆ, ಇದಕ್ಕೆಲ್ಲ ಕಾರಣನೇ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಗ ಅಲ್ಲಿಗೆ ರೋಹಿಣಿ ಓಡಾಡ್ ಬರ್ತಾಳೆ. ಮನೋಜ್ ಅಂತ ರೋಹಿಣಿ ಮನೋಜ್ ಇರೋ ಸೆಲ್ ಕಡೆ ಓಡೋಗಿ ಮಾತಾಡಿಸ್ಬೇಕಾದ್ರೆ ಮನೆಯವರೆಲ್ರು ರೋಹಿಣಿನೇ ಗುರಾಯಿಸ್ತಾ ಇರ್ತಾರೆ. ಏನ್ ಮನೋಜ್ ಇದೆಲ್ಲ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಎಲ್ಲ ನನ್ ಹಣೆ ಬರ ಅಂತ ಮನೋಜ ಹೇಳ್ತಿರ್ತಾನೆ. ಮನೋಜ್, ನಾನ್ ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ ಮನೋಜ್, ಎಲ್ಲ ನಾನ್ ನೋಡ್ಕೋತೀನಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾನ್ ಖಂಡಿತ ನಿಮ್ಮನ್ನ ಜೈಲಿಂದ ಆಚೆ ಕರೆಸ್ತೀನಿ, ನಿಮ್ಮನ್ನ ಇಂಥ ಪರಿಸ್ಥಿತಿನಲ್ಲಿ ನಾನ್ ಯಾವತ್ತೂ ಬಿಡೋದಿಲ್ಲ ಅಂತ ರೋಹಿಣಿ ಮನೋಜನ್ ಹೇಳ್ಬೇಕಾದ್ರೆ, ಏನೇ ಮನೆ ಹಾಳಿ, ಇಲ್ಲಿಗೂ ಬಂದ್ಬಿಟ್ಟಲೆ, ನಿನ್ನಿಂದನೇ ಕಣೆ ನನ್ ಮಗನ್ ಜೀವನ ಹಾಳಾಗೋಗಿದ್ದು, ಅವನತ್ರ ನಿಂದೇನೆ ಮಾತು, ಹೋಗಿ ಇಲ್ಲಿಂದ ತೊಲಗೆ ಅಂತ ಶಾಂತಿ ಬೈತಿರ್ತಾಳೆ. ಆಗ ರೋಹಿಣಿ,
ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಸರ್ ನಾನು ಮನೋಜ್ ಹೆಂಡತಿ ರೋಹಿಣಿ, ನನ್ ಗಂಡ ತುಂಬಾನೇ ಒಳ್ಳೆಯವರು. ಅವ್ರು ಯಾವತ್ತೂ ಯಾರಿಗೂ ದ್ರೋಹ ಮಾಡ್ದವ್ರಲ್ಲ. ಅವ್ರು ಈ ತರ ಸೈನ್ ಮಾಡಿದ್ದು ತಪ್ಪೆ. ಆದ್ರೆ ಗೊತ್ತಿದ್ದು ಇಂಥ ತಪ್ಪನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಸರ್. ಖಂಡಿತ ಇವ್ರ ಹಿಂದೆ ಯಾರೋ ನಿಂತ್ಕೊಂಡು ಬೇಕು ಬೇಕು ಅಂತಾನೆ ಅವ್ರಿಗೆ ಹೇಳ್ಕೊಟ್ಟು ಸೈನ್ ಮಾಡಿಸಿದಾರೆ ಅಂತ ರೋಹಿಣಿ ಕೋಪದಿಂದ ಶಾಂತಿನ ಗುರಾಯಿಸ್ತಾ ಇರ್ತಾಳೆ. ಸರ್ ನನ್ ಗಂಡಂಗೆ ಈ ತರ ಫೋರ್ಜರಿ ಎಲ್ಲ ಬರೋದಿಲ್ಲ ಸರ್, ಅವ್ರು ತುಂಬಾ ಭಯ ಪಡ್ತಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಏನ್ರಿ ಇವಳು ಅತ್ತೆನೆ ಸಿಕ್ಕಾಕ್ಸೋದಕ್ ನೋಡ್ತಿದ್ದಾಳೆ ಅಂತ ಮೀನಾ ಸೂರ್ಯನ್ ಹತ್ರ ಹೇಳ್ತಾಳೆ. ಮೀನಾ, ಈಗೇನಾದ್ರೂ ನಾವ್ ಮಧ್ಯದಲ್ಲಿ ಮಾತಾಡಿದ್ವಿ ಅಂತಂದ್ರೆ ಸಮಸ್ಯೆ ಇನ್ನು ದೊಡ್ಡದಾಗ್ಬಿಡುತ್ತೆ, ನಾವ್ ಸೈಲೆಂಟ್ ಆಗಿರೋದೇ ಒಳ್ಳೇದು ಅಂತ ಸೂರ್ಯ ಹೇಳ್ತಾನೆ. ಆಯ್ತಮ್ಮ, ನೀ ಹೇಳೋದೆಲ್ಲ ಸರಿನೇ ಇರ್ಲಿ, ಆದ್ರೆ ಸೈನ್ ಮಾಡಿರೋದು ನಿನ್ ಗಂಡನೇ ತಾನೆ, ಅಲ್ಲಿಗೆ ಮೊದಲನೇ ಅಪರಾಧಿ ನಿನ್ ಗಂಡನೇ ಆಗ್ತಾನೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ಸರ್ ಇವಾಗ ನಿಮ್ಗೆ ಏನ್ ಬೇಕು ಹೇಳಿ, ಈ ಕೇಸ್ ಕೊಟ್ಟಿರೋರೆ ಕೇಸ್ ವಾಪಸ್ ತಗೊಂಡ್ರೆ ನೀವ್ ಇವ್ರನ್ನ ಬಿಟ್ಬಿಡ್ತೀರಾ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೌದಮ್ಮ, ಅವ್ರು ವಾಪಸ್ ತಗೊಂಡ್ರೆ ನಮ್ಗೇನಿದೆ ಕೆಲ್ಸ ಹೇಳು, ತಕ್ಷಣ ಅವ್ರನ್ನ ರಿಲೀಸ್ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಹೇಗಾದ್ರೂ ಮಾಡಿ ಆ ಫೈನಾನ್ಷಿಯರ್ ಈ ಕೇಸ್ನ ವಾಪಸ್ ತಗೊಳ್ಳೋ ರೀತಿ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹತ್ರ ಮತ್ತೆ ಮನೋಜ್ ಹತ್ರ ಹೇಳಿ ಅಲ್ಲಿಂದ ಓಡೋಗ್ತಾಳೆ. ನೋಡಮ್ಮ, ನೀನ್ ನೋಡಿದ್ರೆ ಅವಾಗಿಂದ ಬಡ್ಕೋತಾ ಇದ್ದೆ, ಆದ್ರೆ ಆ ಹುಡುಗಿ ಎಷ್ಟು ಕರೆಕ್ಟ್ ಆಗಿ ಮಾತಾಡಿದ್ಲು, ಈ ಕೇಸ್ನ ಹೇಗಾದ್ರೂ ಮಾಡಿ ವಾಪಸ್ ತಗೊಳ್ಳೋ ರೀತಿ ಮಾಡ್ತಾಡ್ತೀನಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿ ಹೇಗೋದ್ಲು ನೋಡು. ಸುಮ್ನೆ ನೀನು ಇಲ್ಲಿ ಕಿರ್ಚ್ಕೊಂತಾ ಇದ್ಯಾ, ಹೋಗಮ್ಮ ಆಚೆಗೆ ಅಂತ ಇನ್ಸ್ಪೆಕ್ಟರ್ ಶಾಂತಿಗೆ ಬೈತಿರ್ತಾರೆ. ಆಗ ಶಾಂತಿ ಹಠ ಮಾಡ್ಬೇಕಾದ್ರೆ ಸೂರ್ಯ ಅವಳನ್ನ ಸಮಾಧಾನ ಮಾಡಿ ಆಚೆಗ್ ಬನ್ನಿ ಅಂತ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಲಾಯರ್ ಮಾತ್ರ ಪೊಲೀಸವ್ರ ಹತ್ರ ಮಾತಾಡ್ತಿರ್ತಾರೆ. ರೀ, ನನ್ಗೆ ಒಂದು ಡೌಟ್, ಇದು ನಾನ್ ಬೇಲೆಬಲ್ ಅಂದ್ರೆ ಜಾಮೀನ್ ಸಿಗ್ದೇ ಇರೋ ಅಂತ ಕೇಸು ಅಂತ ಹೇಳ್ತಾ ಇದ್ರು, ಅಂತದ್ರಲ್ಲಿ ರೋಹಿಣಿ ಇದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀನಿ, ಮನೋಜ್ನ ಆಚೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳೋಗ್ತಿದ್ಲಲ್ಲ, ಅದ್ ಹೇಗ್ರಿ ಸಾಧ್ಯ ಅಂತ ಮೀನಾ ಕೇಳ್ತಿರ್ತಾಳೆ ಸೂರ್ಯನ್ ಹತ್ರ. ನನಗೂ ಅಷ್ಟೇ ಮೀನಮ್ಮ, ಇದ್ರಲ್ಲಿ ಯಾಕೋ ಡೌಟ್ ಹೊಡಿತಾ ಇದೆ, ಒಂದ್ ವೇಳೆ ಈ ಪೂರ್ತಿ ಡ್ರಾಮಾನ ಆ ಪೌಡ್ರ ರೆಡಿ ಮಾಡಿರದ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ರೀ, ಆ ವಿಶಾಲಾಕ್ಷಿ ಮತ್ತೆ ರೋಹಿಣಿ ಇಬ್ರು ಸೇರ್ಕೊಂಡು ಈ ರೀತಿ ಪ್ಲಾನಿಂಗ್ ಮಾಡಿರ್ಬೋದು. ನಾವು ಬೇಗ ಬೇಗ ಸಾಲ ತೀರಿಸ್ತಾ ಇದೀವಲ್ಲ, ಅದನ್ನ ತಡೆಯೋದಿಕ್ಕೆ ಮತ್ತೆ ನಿಮ್ ಮಣ್ಣಿನ ಮನ್ಸಲ್ಲಿ ಜಾಗ ಮಾಡ್ಕೊಳ್ಳೋದಿಕ್ಕೆ ರೋಹಿಣಿ ಈ ರೀತಿ ಎಲ್ಲ ಮಾಡಿರ್ಬೋದಲ್ವಾ ಅಂತ ಮೀನನು ಹೇಳ್ತಾಳೆ. ಆ ಪೌಡ್ರು ಈ ರೀತಿ ಮಾಡೋದೇನು ಹೊಸದೇನಲ್ಲ, ಈಗ ಆ ಪೆಂಗೆ ಬೇರೆ ತುಂಬಾ ಭಯದಲ್ಲಿದ್ದಾನೆ, ಅವಳು ಇವನನ್ನ ಕಾಪಾಡೋ ತರ ಆಕ್ಟಿಂಗ್ ಮಾಡಿದ್ರೆ ಮನೋಜ ಅದಕ್ಕೆ ಕರ್ಗಿ ಇವ್ಳು ಕಂಟ್ರೋಲ್ ಬರ್ತಾನೆ ಅನ್ನೋ ಪ್ಲಾನ್ ಏನಾದ್ರೂ ಇರ್ಬೋದಾ ಅಂತ ಸೂರ್ಯ ಹೇಳ್ದಾಗ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಲಾಯರ್ ಆಚೆಗ್ ಬಂದು, ಏನ್ರಿ ನಿಮ್ ತರ ಎಡವಟ್ ಫ್ಯಾಮಿಲಿನ ನನ್ ಲೈಫ್ ಅಲ್ಲೇ ನಾನ್ ನೋಡಿಲ್ಲ, ಅಲ್ಲ ಮನೋಜ್ ಮೇಲೆ ಫೋರ್ಜರೀಸ್ ಕೇಸು ಅದು ಅಲ್ದೆ ಫ್ರಾಡ್ ಕೇಸ್ ಬೇರೆ ಹಾಕಿದ್ದಾರೆ, ಮನೋಜ ಇದನ್ನ ಒಪ್ಕೊಂಡಿದ್ದಾನೆ, ಅಕಸ್ಮಾತ್ ಮನೋಜ ಒಪ್ಕೊಂಡಿಲ್ಲ ಅಂತಂದ್ರೆ ಅವ್ನು ಹಾಕಿರೋ ಸೈನ್ ನ ಟೆಸ್ಟ್ ಕಳಿಸ್ತಾರೆ, ಆಗ ಅದ್ರಲ್ಲೇ ಅವನು ಅಪರಾಧಿ ಅಂತ ಪ್ರೂವ್ ಆಗೋಗುತ್ತಲ್ಲ ಅಂತ ಲಾಯರ್ ಹೇಳ್ಬೇಕಾದ್ರೆ, ಇದಕ್ಕೆ ಬೇರೆ ದಾರಿ ಇಲ್ವಾ ಅಂತ ಮೀನಾ ಕೇಳ್ತಾಳೆ. ನನಗ್ ಗೊತ್ತಿರೋ ಪ್ರಕಾರ ಇದಕ್ಕೆ 3 ದಾರಿ ಇದೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ದಾರಿನ ಯಾವ್ದಾದ್ರು ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಫಸ್ಟ್ ಆ ಫೈನಾನ್ಷಿಯರ್ ಹತ್ರ ಹೋಗಿ ಮಾತಾಡಿ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ ಅಂತ ಹೇಳ್ಬೇಕು, ಇದು ಫ್ಯಾಮಿಲಿ ಪ್ರಾಬ್ಲಮ್, ಇದನ್ನ ಮಾತಾಡಿ ನಾನ್ ದುಡ್ಡು ತಗೋತೀನಿ ಅಂತ ಹೇಳಿ ಒಂದು ಅಫಿಡವಿಟ್ ಕೊಟ್ರೆ ಮನೋಜ್ ಆಚೆಗ್ ಬರ್ತಾರೆ ಅಂತ ಆ ಲಾಯರ್ ಹೇಳ್ತಾರೆ. ಅವನು ಖಂಡಿತ ವಾಪಸ್ ತಗೊಳ್ಳೋ ರೀತಿ ಇಲ್ಲ ಮೇಡಮ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೋಹಿಣಿ ಅದಕ್ಕೆ ತಾನೇ ಹೋಗಿರೋದು, ಒಂದ್ ವೇಳೆ ವಾಪಸ್ ತಗೊಳ್ಳೋ ರೀತಿ ಮಾಡಿದ್ರೆ ಅಂತ ಶ್ವೇತಾ ಕೇಳ್ತಾಳೆ. ಅವಳು ಏನ್ ಪ್ಲಾನ್ ಮಾಡಿದಳೋ ನನಗಂತೂ ಗೊತ್ತಿಲ್ಲ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಿರ್ತಾನೆ. ಮೇಡಮ್, ಎರಡನೇ ದಾರಿ ಯಾವ್ದು ಅಂತ ಮೀನಾ ಕೇಳ್ಬೇಕಾದ್ರೆ, ಎರಡನೇದು ಬೇಲ್ ಪಿಟಿಷನ್ ಅಪ್ಲೈ ಮಾಡ್ಬೇಕು, ಮನೋಜ್ನ 24 ಅವರ್ಸ್ ಅಲ್ಲಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಆಗ ನಾವು ಬೇಲ್ಗೆ ಪಿಟಿಷನ್ ಹಾಕ್ಬೋದು ಅಂತ ಲಾಯರ್ ಹೇಳ್ಬೇಕಾದ್ರೆ, ಬೇಲ್ ಸಿಗುತ್ತಾ ಅಂತ ಶ್ವೇತಾ ಕೇಳ್ತಾಳೆ. ಮನೋಜ್ಗೆ ಇದಕ್ಕೂ ಮುಂಚೆ ಯಾವ್ದೇ ರೀತಿ ಜೈಲ್ ಶಿಕ್ಷೆನಾಗ್ಲಿ ಅಥವಾ ಕೇಸ್ ಆದ್ರೂ ಆಗಿರ್ಲಿಲ್ಲ, ಅದ್ರ ಮೇಲೆ ನಾವು ಬೇಸಿಕ್ ಆಗಿ ಇಟ್ಕೊಂಡು ಕೋರ್ಟ್ ಅಲ್ಲಿ ವಾದ ಮಾಡ್ಬೋದು. ಬಟ್ ಅದ್ರಲ್ಲೂ ಒಂದ್ ಪ್ರಾಬ್ಲಮ್ ಇದೆ, ಫೋರ್ಜರಿ ಕೇಸ್ ಆಗಿರೋದ್ರಿಂದ ಜಡ್ಜು ಬೇಲ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಂದ್ 15 ದಿವಸ ರಿಮ್ಯಾಂಡ್ ಕೊಟ್ಟು ಆಮೇಲೆ ಏನಾದ್ರೂ ಬೇಲ್ ಕೊಟ್ರು ಕೊಡ್ಬೋದು. ಸೊ ಇದು ಕಾಂಪ್ಲಿಕೇಟೆಡ್ ಅಂತ ಲಾಯರ್ ಹೇಳ್ತಿರ್ತಾರೆ. ಹಾಗಿದ್ರೆ 3ನೇ ದಾರಿ ಯಾವ್ದು ಮೇಡಮ್ ಅಂತ ಮೀನಾ ಕೇಳ್ಬೇಕಾದ್ರೆ, ಕೋರ್ಟ್ ಅಲ್ಲಿ ಬೇಲ್ ಕೇಳಕ್ ಹೋದಾಗ ನಾವ್ ತಗೊಂಡಿರೋ ದುಡ್ಡಲ್ಲಿ ಆಲ್ರೆಡಿ ಸ್ವಲ್ಪ ದುಡ್ಡನ್ನ ಕಟ್ಟಿದೀವಿ, ಉಳಿದಿರೋ ದುಡ್ಡನ್ನ ಆದಷ್ಟು ಬೇಗ ತೀರಿಸ್ತೀವಿ, ಅದ್ರಲ್ಲೂ ಸ್ಪೆಸಿಫಿಕ್ ಆಗಿ ಇಂಥ ಡೇಟ್ ಅಲ್ಲೇ ತೀರಿಸ್ತೀವಿ ಅಂತ ಅವ್ರ ಮುಂದೆ ನೀವು ಒಪ್ಕೊಂಡ್ರೆ ಸಾಕು, ಆದ್ರೆ ಇದ್ರಲ್ಲೂ ಕನ್ಫರ್ಮ್ ಆಗಿ ಬೇಲ್ ಸಿಕ್ಕುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಹಾಗಿದ್ರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿದೀರಾ ಅಂತ ಶ್ವೇತಾ ಹೇಳ್ತಿರ್ತಾಳೆ. ಏನ್ ಮಾಡೋದು, ನಮ್ಗಿರೋದು ಇವಾಗ ಇದೊಂದೇ ದಾರಿ ಅಂತ ಲಾಯರ್ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಇಬ್ರಿಗೂ ಬೇಜಾರಾಗ್ತಿರುತ್ತೆ. ಮತ್ತೆ ಸೂರ್ಯ ಅವ್ರೆ, ನಿಮ್ ತಂದೆ ಒಂದು ಲೆಟರ್ ಕೊಡ್ಬೇಕಾಗತ್ತೆ, ನನ್ ಮಗಂದು ಯಾವ್ದೇ ತಪ್ಪಿಲ್ಲ ಅಂತ ಹೇಳಿ ಅವ್ರೊಂದು ಲೆಟರ್ ಕೊಟ್ರೆ ಸಾಕು, ನಮ್ ಕಡೆ ಬೇಲ್ ಸಿಕ್ಕೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಮೇಡಮ್, ನೀವ್ ಹೇಳ್ತಾ ಇರೋದು ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ಫುಲ್ ಕನ್ಫ್ಯೂಸ್ ಆಗ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸೂರ್ಯ ಅವ್ರೆ ನೀವೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಈಗ ಮನೋಜ್
ಮನೋಜ್ ಅವರು ಯಾವ್ದೇ ರೀತಿ ತೊಂದ್ರೆ ಇಲ್ದೆ ಆಚೆಗ್ ಬರ್ಬೇಕು ಅಂದ್ರೆ ಇದಕ್ಕಿರೋದು ಒಂದೇ ದಾರಿ. ಆ ಫೈನಾನ್ಷಿಯರ್ ಬಂದು ಕೇಸ್‌ನ ವಾಪಸ್ ತಗೋಬೇಕು. ಆ ರೀತಿ ನೀವೇನಾದ್ರೂ ಮಾಡಿ ಅಂತ ಲಾಯರ್ ಹೇಳ್ತಾರೆ. ಸರಿ ನಾನಿನ್ ಬರ್ತೀನಿ ಅಂತ ಹೇಳಿ ಲಾಯರ್ ಶ್ವೇತನ್ ಜೊತೆ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಮತ್ತೆ ಮೀನಾ ಇಬ್ರು ಯೋಚನೆ ಮಾಡ್ಬೇಕಾದ್ರೆ, ರೀ ಅವ್ರು ಕೇಸ್‌ನ ವಾಪಸ್ ತಗೊಳ್ಳೇಬೇಕು. ಆ ರೀತಿ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಏನ್ ಇವಳು ಹಿಂಗ್ ಹೇಳೋಗ್ತಾ ಇದ್ದಾಳಲ್ಲ, ಏನ್ ಮಾಡ್ತಾಳೆ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಸೀದಾ ವಿಶಾಲಾಕ್ಷಿ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳ ಚೇಲಗಳು ಅವಳನ್ನ ತಡೆದ್ರು ಸಹ ಅವ್ರನ್ನೆಲ್ಲರನ್ನು ತಳ್ಳಿ ವಿಶಾಲು ಮನೆ ಒಳಗಡೆ ಮೀನಾ ಹೋಗಿ, ಏ ವಿಶಾಲು ಬಾರೆ ಆಚೆಗೆ ಅಂತ ಕೂಗ್ತಾಳೆ. ಓ ಮೀನಾ, ಬಾ 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 ಕುತ್ಕೋ ಕುತ್ಕೋ. ಏ ಯಾರೋ ಅಲ್ಲಿ, ಮೀನಿಂಗು ಒಂದ್ ಕಾಫಿ ತಗೋಬನ್ರ ಅಂತ ವಿಶಾಲು ಹೇಳ್ಬೇಕಾದ್ರೆ, ನಾನ್ ಇಲ್ಲಿ ಬಂದ್ ಕುತ್ಕೊಂಡು ನಿನ್ನ ಜೊತೆ ಕಾಫಿ ಕುಡಿಯಕ್ ಬಂದಿಲ್ಲ. ಅಲ್ಲ ನೀನ್ ನನ್ ತೊಳ್ಗೆಲ್ಲ ಮನ್ಸಾಕ್ಷಿನೇ ಇಲ್ವೇನೆ? ನಮ್ ಮನೆ ನೆಮ್ಮದಿ ಹಾಳ್ ಮಾಡೋದಕ್ಕೆ ಕಾಯ್ತಿರ್ತೀಯಲ್ಲೇ ಅಂತ ಮೀನಾ ರೇಗಾಡ್ತಾಳೆ. ಅಯ್ಯೋ ಇದೊಳ್ಳೆ ಚೆನ್ನಾಗಿದ್ಯಲ್ಲ, ನನ್ ಪಾಡಿಗೆ ನಾನ್ ಕಾಫಿ ಕುಡಿತಾ ಇದೀನಿ, ನಿಮ್ ನೆಮ್ಮದಿನ ನಾನ್ ಯಾವಾಗಮ್ಮ ಹಾಳ್ ಮಾಡ್ದೆ ಅಂತ ವಿಶಾಲು ಆಕ್ಟಿಂಗ್ ಮಾಡ್ತಿರ್ತಾಳೆ. ಏಯ್ ಆಕ್ಟಿಂಗ್ ಮಾಡ್ಬೇಡ ಕಣೆ, ನಿನ್ನಿಂದಾಗಿ ಮನೋಜ್ ಅವರು ಜೈಲಲ್ಲಿದ್ದಾರೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ನನ್ನಿಂದನ? ಅಲ್ಲ ಮೀನಾ, ಅವನು ಫೋರ್ಜರಿ ಕೇಸಲ್ಲಿ ಒಳಗಡೆ ಇದ್ದಾನೆ, ಅದಕ್ಕೂ ನನ್ಗೂ ಏನ್ ಸಂಬಂಧ ಅಂತ ವಿಶಾಲು ಕೇಳ್ಬೇಕಾದ್ರೆ, ಇದೆಲ್ಲ ನಡೆದಿದೆ ನಿನ್ನಿಂದ, ನೀನ್ ಹೇಳಿದಕ್ಕೆ ಆ ಫೈನಾನ್ಷಿಯರ್ ಅವನ್ ಮೇಲೆ ಕೇಸ್ ಕೊಟ್ಟಿರೋದು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ಅನ್ಕೋ ನಾನೇ ಹೇಳಿದ್ದೆ ಅಂತಾನೆ ಅನ್ಕೋ, ಆದ್ರೂ ಅಪ್ಪನ್ ಸೈನ್ಯ ಹಾಕಿ ಅವನು ಸಾಲ ತಗೊಂಡಿರೋದ್ ತಪ್ಪಲ್ವಾ? ಅದ್ ನಿನಗ್ ಗೊತ್ತಿಲ್ವಾ? ಹೌದು, ಪೊಲೀಸರು ಅವನನ್ನ ಬಂದ್ ಹೇಳ್ಕೊಂಡ್ ಹೋದ್ರಂತೆ. ಇಡೀ ಕುಟುಂಬನೇ ರೋಡಲ್ಲಿ ತಲೆ ತಗ್ಸಿ ನಿಂತಿದ್ರಂತೆ. ಊರವರೆಲ್ಲ ನಿಮ್ಮನ್ ನೋಡಿ ನಕ್ಕಿರ್ಬೇಕಲ್ವಾ ಅಂತ ವಿಶಾಲು ನಗ್ನಗ್ತಾ ಮೀನನ್ ಹತ್ರ ಹೇಳ್ಬೇಕಾದ್ರೆ ಅದ್ರಿಂದ ಮೀನನ್ಗೆ ಕೋಪ ಬರ್ತಿರುತ್ತೆ. ಪಾಪ ನಿಮ್ ಮಾವ ಕಣ್ಣೀರ್ ಹಾಕ್ತಿದ್ರಂತೆ, ನಿಮ್ ಮತ್ತೆ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗಿರ್ಬೇಕಲ್ಲ. ಇದನ್ನೆಲ್ಲ ನೋಡಿ ನೀನು ನಿನ್ ಗಂಡ ಏನು ಮಾಡಕ್ಕಾಗ್ದೆ ಒಳ್ಳೆ ಗುಂಡ್ಕಲ್ ತರ ನಿಂತಿರ್ಬೇಕಲ್ಲ. ಇದೆಲ್ಲ ನಡಿಬೇಕು ಅಂತಾನೆ ಕಣೆ ನಾನ್ ಇದನ್ನೆಲ್ಲ ಮಾಡ್ಸಿದ್ದು ಅಂತ ವಿಶಾಲು ಒಪ್ಕೊಂಡ್ಬಿಡ್ತಾಳೆ. ಛೀ, ನೀನು ಒಂದ್ ಹೆಂಗ್ಸ, ನಿಮ್ ಮಾನ ಮರ್ಯಾದಿನೇ ಇಲ್ವಾ? ಸ್ವಲ್ಪನಾದ್ರೂ ಕರುಣೆ ಬೇಡ್ವಾ? ನನ್ ಮೇಲಿರೋ ಕೋಪನ ಯಾಕೆ ನೀನು ನಮ್ಮ ಮನೆಯವ್ರ ಮೇಲೆ ತೋರಿಸ್ತಾ ಇದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಏನ್ ಮಾಡೋದು ಮೀನಾ, ನಿಮ್ ಫ್ಯಾಮಿಲಿಯವರಿಗೆ ನೋವು ಕೊಟ್ರೆ ತಾನೆ ನಿನಗ್ ನೋವಾಗೋದು. ನನ್ನನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಬೇಕಾದ್ರೆ ಇಡೀ ಊರೇ ನೋಡ್ತು, ಅವಾಗ ನನಗೆ ಅವಮಾನ ಆಗ್ಲಿಲ್ವಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ನನ್ ಗಂಡನ್ನ ಸಾಯಿಸ್ಬೇಕು ಅಂತ ನೋಡ್ದವಳು ನೀನು, ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕಿದ್ರು. ನೋಡು, ನನಗ್ ನೀನ್ ಏನ್ ಬೇಕಾದ್ರೂ ಮಾಡು, ಅದನ್ನ ನಾನ್ ಸಹಿಸ್ಕೊಬಿಡ್ತೀನಿ, ಆದ್ರೆ ನಮ್ ಮನೆಯವ್ರ ಸುದ್ದಿಗ್ ಬಂದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅಂತ ಮೀನಾ ವಾರ್ನಿಂಗ್ ಕೊಡ್ತಾಳೆ. ನೋಡು ಮೀನಾ, ಇದು ನಿನಗ್ ಮಾತ್ರ ನೋವು ಕೊಡ್ಬೇಕು ಅಂತ ನಾನು ಹಿಂಗ್ ಮಾಡಿಲ್ಲ. ನನ್ಗೆ ನಿಮ್ ಅತ್ತೆ ಮನೆ ತುಂಬಾ ಇಷ್ಟ ಆಯ್ತು, ಒಳ್ಳೆ ಏರಿಯಾ ಬೇರೆ ಅಲ್ಲ, ಎಷ್ಟು ದೊಡ್ಡ ಮನೆ, ಎಷ್ಟು ವಿಶಾಲವಾಗಿದೆ, ಇವಾಗ ಅದನ್ನ ಮಾರಿದ್ರೆ ಸಹ ಕೋಟಿ ಗಟ್ಲೆ ಹೋಗುತ್ತೆ ಅಂತ ವಿಶಾಲ ಹೇಳಿದಾಗ ಅದನ್ನ ಕೇಳಿ ನೀನಂಗೆ ಶಾಕ್ ಆಗತ್ತೆ. ನನ್ ಇನ್ನೊಂದ್ ಬಿಸ್ನೆಸ್ ಬಗ್ಗೆ ನಿನಗ್ ಗೊತ್ತಿರ್ಬೇಕಲ್ಲ, ಈ ರೀತಿ ಸಮಸ್ಯೆ ಇರೋ ಮನೆಗಳನ್ನ ತಗೊಂಡು ಮಾರೋದೇ ನನ್ ಕೆಲ್ಸ. ಒಟ್ನಲ್ಲಿ ನಿಮ್ ಮನೆ ನನ್ ಕೈಗ್ ಬರ್ಬೇಕು, ಅದಕ್ಕೇನ್ ಬೇಕೋ ಅದನ್ನ ನಾನ್ ಮಾಡಿದೀನಿ ಅಷ್ಟೇನೆ. ಏನಪ್ಪಾ ಇವಳು ಇದನ್ನೆಲ್ಲ ನನ್ನ ಹತ್ರ ಹೇಳ್ಬಿಟ್ಲಲ್ಲ ಅಂತ ನನ್ ಮುಖ ನೋಡ್ತಾ ಇದೆಯಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೀನ್ ನನ್ ಶತ್ರುಗೆ ನನ್ ಬಗ್ಗೆ ಗೊತ್ತಾಗದ್ ಬಿಡ್ವಾ ಅಂತ ಹೇಳ್ತಾ ವಿಶಾಲು ನಗ್ತಿರ್ತಾಳೆ. ಇಂತ ಕೆಟ್ಟ ಯೋಚನೆನ ಮನ್ಸಲ್ಲಿ ಇಟ್ಕೊಂಡೆ ನೀನು ನಮ್ಮ ಅತ್ತೆ ಜೊತೆ ಪಳಗಿದ್ದ ಅಂತ ಮೀನಾ ಕೇಳ್ಬೇಕಾದ್ರೆ, ನಿಮ್ಮ ಅತ್ತೆ ನಿನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನೋಡಿದ್ರು, ಅದನ್ನ ಯೂಸ್ ಮಾಡ್ಕೊಂಡು ಅವಳನ್ನ ಸೇರ್ಸಿ ಆ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನಾನ್ ನೋಡ್ತಾ ಇದ್ದೀನಿ ಅಷ್ಟೇನೆ. ಆದಷ್ಟು ಬೇಗ ಅದ್ ನಡೆಯುತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ನಿನ್ ಕನ್ಸಲ್ಲೂ ಅದು ನಡೆಯೋದಿಲ್ಲ, ನೋಡ್ತಾ ಇರು. ಆ ಮನೆ ಅಲ್ಲ, ಆ ಮನೇಲಿರೋ ಒಂದು ಇಟ್ಟಿಗೆನು ಸಹ ನಿನ್ನಿಂದ ಎತ್ಕೊಂಡು ಹೋಗಕ್ಕಾಗೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಅಬ್ಬಾ ಹೀರೋಯಿನ್ ತರ ಡೈಲಾಗ್ ಹೊಡಿತಾ ಇದ್ಯಾ, ಆದ್ರೆ ಆ ಮನೆ ನನ್ ಕೈಗ್ ಬಂದೇ ಬರುತ್ತೆ, ನೀನ್ ಇಡೀ ಕುಟುಂಬ ಬೀದಿಲ್ ಬೀಳುತ್ತೆ, ನೀನು ಏನು ಮಾಡಕ್ಕಾಗ್ದೆ ನೊಂದು ಬೆಂದೋಗ್ತೀಯ, ನಿನ್ ಗಂಡ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಕಣ್ಕೊಂಡ್ ಬಿಡ್ಕೊಂಡ್ ನಿಂತಿರ್ತಾನೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಇಷ್ಟು ದಿವ್ಸ ನಿನ್ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೆ, ಆದ್ರೆ ಅದಕ್ಕೂ ನೀನು ಲಾಯಕ್ ಇಲ್ದಿರೋಳು, ನೀನೊಬ್ಳು ವಿಷ ಸರ್ಪ ಅನ್ನೋದು ಇವತ್ ಗೊತ್ತಾಗೋಯ್ತು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ವಿಶಾಲು ನಗ್ಬೇಕಾದ್ರೆ, ನೋಡು ನೀನ್ ಹೋಗಿ ಆ ಫೈನಾನ್ಷಿಯರ್ ಹತ್ರ ಮಾತಾಡಿ ಆ ಕೇಸ್ನ ವಾಪಸ್ ತಗೊಳಕ್ ಹೇಳ್ಬೇಕು, ಅದು ಇವತ್ತೇ ಆಗ್ಬೇಕು, ಇಲ್ಲ ಅಂದ್ರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ ಅಂತ ವಿಶಾಲು ಕೇಳ್ತಾಳೆ. ಆಗ ಮೀನಾ ವಿಶಾಲುನ ಗುರಾಯಿಸ್ಬೇಕಾದ್ರೆ, ಅಯ್ಯೋ ನಿನ್ನಂತವ್ರನ್ನ ನಾನು ಎಷ್ಟು ಜನ ನೋಡಿದೀನಿ, ನನ್ನನ್ನ ನೀನು ಎಲೆಕ್ಷನ್ ಅಲ್ಲಿ ಸೋಲ್ಸಿರ್ಬೋದು, ಅದಕ್ಕೆ ಅಂತ ನಿನ್ನನ್ನ ನೋಡಿ ನಾನು ಭಯ ಪಡೋ ಅವಶ್ಯಕತೆ ಇಲ್ಲ ಕಣೆ, ನಿನ್ನಿಂದ ನನ್ನನ್ನ ಏನು ಮಾಡಕ್ ಆಗೋದಿಲ್ಲ ಅಂತ ವಿಶಾಲು ಹೇಳ್ತಾಳೆ. ನೋಡು ವಿಶಾಲು, ಆ ಮನೆ ನಮ್ಮ ಮಾವಂಗೆ ದೇವಸ್ಥಾನದ ತರ, ನಮ್ ಮನೆಯವರೆಲ್ಲರೂ ಒಟ್ಟಿಗೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ, ಅದು ಖಂಡಿತ ನಡೆಯುತ್ತೆ. ಅದನ್ನು ಮೀರಿ ನನ್ ಕುಟುಂಬನ ನೀನ್ ಏನಾದ್ರೂ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ ಅಂದ್ರೆ ಅದೇ ನೀನು ಕೊನೆಗಾಲ ಅನ್ಕೋ, ಅದ್ರಲ್ಲೂ ಆ ಕೊನೆಗಾಲನ ನಾನೇ ನಿನಗ್ ತೋರಿಸ್ತೀನಿ, ನರ್ಕ ನರ್ಕ ಅನ್ಭವಿಸ್ಬೇಕು ನೀನು, ಆ ರೀತಿ ಮಾಡ್ತೀನಿ ಅಂತ ಮೀನಾ ವಿಶಾಲುಗೆ ವಾರ್ನಿಂಗ್ ಕೊಡ್ತಾಳೆ. ನೋಡೋಣ, ಆದಷ್ಟು ಬೇಗ ಆ ಮನೆ ನನ್ ಕೈಗ್ ಬಂದೇ ಬರುತ್ತೆ, ನೋಡ್ತಾ ಇರು. ಅವ್ರ ದೇವಸ್ಥಾನ ಅನ್ಕೊಂಡಿರೋ ಮನೆ ಕೈ ಬಿಟ್ಟು ಹೋದ್ರೆ ಅವ್ರ ಜೀವನೇ ಹೊಟ್ಟೋಗುತ್ತಲ್ವಾ ಅಂತ ವಿಶಾಲು ಹೇಳ್ತಾಳೆ. ಹೇಯ್ ಅಂತ ಹೇಳ್ತಾ
ಮೀನಾ ವಿಶಾಲು ಕಪಾಳಕ್ಕೆ ಹೊಡಿಯಕ್ ಹೋದಾಗ ವಿಶಾಲು ಚೇಲಾಗಳು ಮೀನನ್ ಮೇಲೆ ರೇಗಾಡ್ತಿರ್ತಾರೆ. ಏಯ್ ನಿಂತ್ಕೊಳ್ರ, ಪಾಪ ಬಿಸಿ ರಕ್ತ, ಅವಳಿಗೇನ್ ಗೊತ್ತಾಗತ್ತೆ? ಓಯ್ ನೀನ್ ಯಾಕೆ ನಿಂತ್ಕೊಂಬಿಟ್ಟೆ? ಹೊಡಿ, ನಿನ್ನಿಂದ ನನಗ್ ಮಾತ್ರ ಹೊಡಿಯೋದಕ್ ಸಾಧ್ಯ, ಆದ್ರೆ ನಾನ್ ಮನ್ಸ್ ಮಾಡಿದ್ರೆ ನಿನ್ ಕುಟುಂಬನೇ ಹೊರಟೋಗುತ್ತೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ನೀನಿನ್ನ ಏನು ಮಾಡಕ್ ಆಗಲ್ಲ ಅಂತ ಮೆರಿತಿದ್ಯಲ್ಲ, ಆದ್ರೆ ನಾನು ಮುಂಚಿನ ತರ ಮಾಮೂಲಿ ಮೀನಾ ಅಲ್ಲ, ಒಂದು ಸಂಘಕ್ಕೆ ಲೀಡರ್ ಆಗಿದ್ದೀನಿ ಅಂತ ಮೀನಾ ಹೇಳಿದಾಗ, ಓ ಅಧಿಕಾರದ ದುರಂಕಾರ ತಲೆಗೇರ್ಬಿಡ್ತಾ ಅಂತ ವಿಶಾಲು ಕೇಳ್ತಾಳೆ. ನಿನ್ ತರ ಅಧಿಕಾರ ಬಂದಿದ ತಕ್ಷಣ ದುರಂಕಾರ ತೋರ್ಸೋಳಲ್ಲ ನಾನು. ಆ ಸಂಘದಲ್ಲಿ ತುಂಬಾ ಜನ ಹೆಣ್ಮಕ್ಳು ಕಷ್ಟಪಟ್ಟು ದುಡಿತಾ ಇದಾರೆ. ಆ ಹೆಣ್ಮಕ್ಳ ಹತ್ರ ಎಲ್ಲ ನೀನು ಅನ್ಯಾಯವಾಗಿ ಬಡ್ಡಿ ತಗೋತಾ ಇದ್ಯಾ, ಇದ್ರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತಿದೆ. ಅವ್ರೆಲ್ರು ನಿನ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಿನ್ನಿಂದ ತೊಂದ್ರೆ ಅನುಭವಿಸಿರೋ ಅಷ್ಟು ಜನನು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ವಿಶಾಲುಗೆ ಭಯ ಆಗತ್ತೆ. ಏಯ್ ಏನು ನನ್ನನ್ನ ಹೆದರ್ಸ್ತಾ ಇದ್ಯಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ನಿನ್ ತರ ಹೆದರ್ಸೋದು ಬೆದರ್ಸೋದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ನೀನು ಮಾಡ್ತಿರೋ ಅನ್ಯಾಯನೆಲ್ಲ ಹೆಡೆಮುರಿ ಕಟ್ಟೋದಕ್ಕೆ ನಂಗೆ ಚೆನ್ನಾಗ್ ಬರುತ್ತೆ. ಕಮಿಷನರ್ ಆಫೀಸ್ಗೆ ಹೋಗಿ ನಿನ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು ನಾನೇ ಮುಂದೆ ನಿಂತು ಹೋರಾಡ್ತೀನಿ. ಹಾಗೆಲ್ಲ ಮಾಡಿದ್ರೆ ನೀನ್ ಖಂಡಿತ ಜೈಲ್ಗೆ ಹೋಗ್ತೀಯಲ್ಲ. ನೋಡು, ನಿನ್ಗೆ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಆ ಫೈನಾನ್ಷಿಯರ್ ಹತ್ರ ಮಾತಾಡಿ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋ ರೀತಿ ಮಾಡು. ಸಾಯಂಕಾಲದಷ್ಟರಲ್ಲಿ ಮನೋಜ್ ಮನೆಗ್ ಬರ್ಲಿಲ್ಲ ಅಂತ ಅಂದ್ರೆ ನೀನು ಜೈಲ್ಗೆ ಹೋಗೋದಕ್ಕೆ ರೆಡಿಯಾಗಿರು ಅಂತ ಹೇಳಿ ಮೀನಾ ವಿಶಾಲುಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಏನ್ ಇವಳು ಈ ರೀತಿ ಹೇಳ್ಬಿಟ್ಟು ಹೋದ್ಲಲ್ಲ ಅಂತ ವಿಶಾಲು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ಫೈನಾನ್ಷಿಯರ್ ಹತ್ರ ಬಂದು ಮಾತಾಡ್ತಾಳೆ. ಅವ್ರ ಹತ್ರ ತುಂಬಾನೇ ಕೇಳ್ಕೊಳ್ಬೇಕಾದ್ರೆ, ಇದರಿಂದ ನನ್ಗೇನ್ ಲಾಭ, ಆ ರೀತಿ ಎಲ್ಲ ವಾಪಸ್ ತಗೊಳಕ್ ಆಗೋದಿಲ್ಲ ಕೇಸ್ನ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾನೆ. ನೋಡಿ ಸರ್, ನೀವ್ ಹಿಂಗ್ ಮಾಡಿದ್ರೆ ನಿಮ್ಗೆ ನಿಮ್ ದುಡ್ಡು ವಾಪಸ್ ಸಿಗುತ್ತಾ ಹೇಳಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನನಗೆ ನನ್ ದುಡ್ಡು ವಾಪಸ್ ಸಿಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ, ಆದ್ರೆ ಈಗ ಜೈಲ್ಗೆ ಹೋಗ್ತಾರ ನಿನ್ ಗಂಡ, ಬೇಲ್ ಮೇಲೆ ಆಚೆಗ್ ಬರ್ತಾನೆ ಅನ್ನೋ ನಂಬಿಕೆ ನಿನ್ಗಿದ್ಯಾ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಅದನ್ನ ಕೇಳಿ ರೋಹಿಣಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಅಳ್ತಿರ್ತಾಳೆ. ಆದ್ರೆ ಅವಳು ತುಂಬಾನೇ ಆ ಫೈನಾನ್ಷಿಯರ್ ಹತ್ರ ಕೇಳ್ಕೊಳ್ಬೇಕಾದ್ರೆ ಆ ಫೈನಾನ್ಷಿಯರ್ ಒಂದ್ ನಿಮಿಷ ಬರ್ತೀನಿ ಇರಿ ಅಂತ ಹೇಳಿ ವಿಶಾಲುಗೆ ಹೋಗಿ ಕಾಲ್ ಮಾಡ್ತಾನೆ. ಹೇಳು, ಕೇಳಿಸ್ತಾ ಇದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಮೇಡಮ್ ಆ ರೋಹಿಣಿ ಇಲ್ಲಿಗ್ ಬಂದಿದ್ದಾಳೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಹೌದಾ, ನೋಡು ಇದು ಒಳ್ಳೆ ಅವಕಾಶ, ಇದನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ. ಆ ರೋಹಿಣಿ ಹತ್ರ ಹೇಗಾದ್ರೂ ಮಾಡಿ 10 ಲಕ್ಷ ಕೀಳು ಅಂತ ವಿಶಾಲು ಆ ಫೈನಾನ್ಷಿಯರ್ಗೆ ಐಡಿಯಾ ಹೇಳ್ಕೊಡ್ತಾಳೆ. ಸರಿ ಆಯ್ತು ಅಂತ ಹೇಳಿ ಫೈನಾನ್ಷಿಯರ್ ಸೀದಾ ರೋಹಿಣಿ ಹತ್ರ ಬಂದು, ನೋಡಿ ನೀವ್ ಹೇಳಿದ್ದನ್ನ ನಾನ್ ಯೋಚನೆ ಮಾಡ್ದೆ, ನಾನು ಮನೋಜ್ ಮೇಲೆ ಕೊಟ್ಟಿರೋ ಅಂತ ಕೇಸ್ನ ವಿಡ್ರಾ ಮಾಡ್ಕೋತೀನಿ, ಆದ್ರೆ ಅದಕ್ಕೆ ನೀನು 10 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ಏನು 10 ಲಕ್ಷ ಕೊಡ್ಬೇಕಾ, ಆ ದುಡ್ಡಿಗೆ ನಾನು ಎಲ್ಲಿ ಹೋಗ್ಲಿ ಅಂತ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ಒದ್ದಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.